ನಂದು ಲೋಗೋ ಮಾಡಿ ಮುಂದ್ ಹೋಗ್ಬೇಕು. ಅವ್ರು ಯಾರು ಮಾತಾಡ್ತಾರ ಮುಂದ್ ಬರ್ಲಿ ಶಾಂತ ಆಗಲ್ಲ. ಇವತ್ತು ನಾನು ಏನು ಕರ್ನಾಟಕದ ವಕೀಲರ ಪರಿಷತ್ತಿನ ಚುನಾವಣೆಯ ಪ್ರಚಾರಕ್ಕೋಸ್ಕರ ನಾನು ಉತ್ತರ ಕರ್ನಾಟಕ ಭಾಗಕ್ಕೆ ಬಂದಿದ್ದೆ. ಹಾಗೆ ರಾಯಬಾಗ್ ಬಂದಿರೋದು ಕೂಡ ಈ ವಕೀಲರ ಪರಿಷತ್ತಿನ ಚುನಾವಣೆಯ ಪ್ರಚಾರವಾಗಿ ನನ್ನ ವಕೀಲರ ಸಂಘಕ್ಕೆ ಇಲ್ಲಿ ರಾಯಬಾಗ ವಕೀಲರ ಸಂಘಕ್ಕೆ ಇಲ್ಲಿ ಭೇಟಿ ಕೊಟ್ಟಿದ್ದೀನಿ. ಸೊ ಇದು ಫಸ್ಟ್ ಟೈಮ್ ನಾನು ಬೆಂಗಳೂರು ವಕೀಲರ ಸಂಘದ ಮಾಜಿ ಉಪಾಧ್ಯಕ್ಷ ಕೂಡ. ನಾನು ಈ ಬಾರಿ ಕರ್ನಾಟಕದ ವಕೀಲರ ಸಂಪೂರ್ಣ ಒಂದು ಶ್ರೇಯೋಭಿವೃದ್ಧಿಗೋಸ್ಕರ ಕೆಲಸ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ನಾನು ಈ ಸಲ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತ ವಕೀಲರ ಏನ್ ಚುನಾವಣೆ ಇದೆ ವಕೀಲರ ಪರಿಷತ್ತು ಆ ಚುನಾವಣೆಗೆ ಪ್ರಚಾರಕ್ಕೋಸ್ಕರ ಇವತ್ತಿಲ್ಲಿ ರಾಯಬಾಗಕ್ಕೆ ಬಂದಿದ್ದೀನಿ. ಇವತ್ತು ಇಲ್ಲಿ ನನಗೆ ಇನ್ವೈಟ್ ಮಾಡಿದ್ರು. ಹಾಗಾಗಿ ಸೊ ನನ್ನ ಉದ್ದೇಶ ಇಷ್ಟೇ. ನಾನು ಏನಂದ್ರೆ ಇವಾಗ ಬಹಳ ಜನ ಯುವ ವಕೀಲರು ಇರ್ಬೋದು, ಮಹಿಳಾ ವಕೀಲರು ಇರ್ಬೋದು, ಬಹಳ ಹಿರಿಯರು ವಕೀಲರು ಇದ್ದಾರೆ. ಅವ್ರಗಳಿಗೆ ಇವತ್ತೆಲ್ಲೋ ಒಂದ್ ಕಡೆ ಸಮಾಜದ ಧ್ವನಿಗಳಾಗಿ ಕೆಲಸ ಮಾಡ್ಬೇಕಾದಂತ ವಕೀಲರುಗಳಿಗೇನೆ ಇವತ್ತು ಶಕ್ತಿ ತುಂಬುವಂತ ಕೆಲಸಗಳನ್ನ ಮಾಡ್ಬೇಕಾಗತ್ತೆ. ಅವ್ರಿಗೆ ಧ್ವನಿಯಾಗಿ ನಾನು ಇರ್ಬೇಕಾಗತ್ತೆ. ಯಾಕಂದ್ರೆ ವಕೀಲರು ಈ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟಂತ ಒಂದು ಅಂಬೇಡ್ಕರ್ ಇಂದ ಹಿಡಿದು ಮಹಾತ್ಮ ಗಾಂಧಿ ಇಂದ ಹಿಡಿದು ಹಲವಾರು ಜನ ವಕೀಲರೇ ಇರೋದು. ಇವತ್ತು ಅಂತ ವಕೀಲರುಗಳಿಗೇನೆ ಇವತ್ತೆಲ್ಲೋ ಒಂದ್ ಕಡೆ ಸರ್ಕಾರಗಳಿಂದ ಬರ್ಬೇಕಾದಂತ ಫೆಸಿಲಿಟೀಸ್ ಇಲ್ಲ, ಅಸೋಸಿಯೇಷನ್ ಗಳ ನೆಟ್ಟಿಗಿಲ್ಲ, ಜೊತೆಗೆ ಅವ್ರಿಗೆ ಬರ್ಬೇಕಾದ ವೆಲ್ಫೇರ್ ಸಂಬಂಧಪಟ್ಟಂತದಿಲ್ಲ, ಯಂಗ್ಸ್ಟರ್ಸ್ ಗೆ ಯೂತ್ ಸ್ಟೇ ಫಂಡ್ಸ್ ಗಳಿಲ್ಲ. ಈ ತರ ಹಲವಾರು ರೀತಿ ಕೊರತೆಗಳಿದೆ ಮಹಿಳಾ ವಕೀಲರಿಗೆ. ನಾನು ಬೇರೆ ವಕೀಲರಿಗೆ ಯಾವ್ದು ಕಾಗವಾಡ ಹೋಗಿ ಬಂದೆ. ನಾನು ಅಲ್ಲಿ ನೋಡಿದ್ರೆ ಅಸೋಸಿಯೇಷನ್ ಇಲ್ಲ, ಅಸೋಸಿಯೇಷನ್ಗೆ ಒಂದು ಬಿಲ್ಡಿಂಗ್ ಇಲ್ಲ, ಅವ್ರಿಗೆ ಒಂದು ರೆಸ್ಟ್ ರೂಮ್ ಇಲ್ಲ, ಶೌಚಾಲಯಗಳಿಲ್ಲ. ಅಷ್ಟರ ಮಟ್ಟಿಗೆ ಪ್ರಾಬ್ಲಮ್ಸ್ ಗಳಿದೆ. ಸೊ ಎಲ್ಲೋ ಒಂದ್ ಕಡೆ ಅಲ್ಲಿ ಭೇಟಿ ಕೊಟ್ಬಿಟ್ಟು ಅಲ್ಲಿನ ಕಷ್ಟ ಸುಖಗಳನ್ನ ತಿಳ್ಕೊಂಡ್ರೆ ಮಾತ್ರ ಭವಿಷ್ಯದಲ್ಲಿ ನಾನು ಅವ್ರಿಗೆ ಏನಾದ್ರು ಸಹಕಾರ ಕೊಡಕ್ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಪ್ರಚಾರದ ಜೊತೆಗೆ ವಕೀಲರ ಜೊತೆ ಸಮಾಲೋಚನೆ ನಡೆಸೋದಕ್ಕೋಸ್ಕರ ಬಂದಿದ್ದೆ. ಇದಕ್ಕೆ ಕೂಡ ರಾಯಭಾಗಕ್ಕೋಸ್ಕರ ಅದೇ ಕಾರಣಕ್ಕೋಸ್ಕರ ಇವತ್ತು ಕೂಡ ಇಲ್ಲಿಗೂ ಕೂಡ ಬಂದಿದ್ದೀನಿ. ಸೊ ಎಲ್ಲಾ ವಕೀಲರಲ್ಲಿ ಕೂಡ ನಾನು ಕೇಳ್ಕೊಳಕ್ಕೆ ತಮ್ಮ ಮಾಧ್ಯಮ ಮುಖಾಂತರ ಕೇಳ್ಕೊಳ್ತೀನಿ. ನಾನು ಯಾವುದೇ ರಾಜಕೀಯ ಪಕ್ಷದ ಪ್ರತಿನಿಧಿ ಅಲ್ಲ. ನಾನು ಓನ್ಲಿ ಕನ್ನಡ ಪರ ಸಂಘಟನೆಯಲ್ಲಿ ಕೆಲಸ ಮಾಡ್ತಿದ್ದೀನಿ. ಅದು ಬಿಟ್ಟರೆ ರೈತರ ಪರ ಸಂಘಟನೆಗಳಲ್ಲಿ ಹೋರಾಟಗಳು ಮಾಡ್ತೀನಿ. ಅದನ್ ಬಿಟ್ರೆ ನಾನು ಯಾವತ್ತೂ ಯಾವ ರಾಜಕಾರಣಿಯ ಪ್ರತಿನಿಧಿಯಾಗಿ ನಾನು ಬಂದಿಲ್ಲ, ಯಾವ ಪಕ್ಷದಲ್ಲಿ ನಾನು ಗುರುತಿಸ್ಕೊಂಡಿಲ್ಲ. ನನಗಿರೋದು ಒಂದೇ ಶಕ್ತಿ, ವಕೀಲರ ಶಕ್ತಿ. ಸೊ ತಾವೆಲ್ಲರೂ ನನಗೆ ಮತ ಕೊಡಬೇಕು, ನನ್ನ ಸಪೋರ್ಟ್ ಮಾಡಿ. ನಾನೇ ಯಂಗೆಸ್ಟ್ ಕ್ಯಾಂಡಿಡೇಟ್ ನಾನೇ. ಸೊ ನನಗೆ ಸಪೋರ್ಟ್ ಮಾಡಿ ನೀವುಗಳೆಲ್ಲ ಗೆಲ್ಲಿಸ್ತೀರಾ, ಸೇವೆ ಮಾಡೋಕೆ ನಂಗೆ ಒಂದು ಅವಕಾಶ ಕೊಡ್ತೀರಾ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಆಮೇಲೆ ನನ್ನ ಸೀರಿಯಲ್ ನಂಬರ್ ಭವಿಷ್ಯದಲ್ಲಿ ನಾಮಿನೇಷನ್ ಆದ್ಮೇಲೆ ಬರುತ್ತೆ. ನನ್ನ ಹೆಸರು ನಾರಾಯಣ ಸ್ವಾಮಿ ಅಂತ. ಸೊ ದಯವಿಟ್ಟು ಎಲ್ಲರೂ ಕೂಡ ಸಪೋರ್ಟ್ ಮಾಡಿ. ಸೀರಿಯಲ್ ನಂಬರ್ ಬಂದಾಗ ತಾವು ದಯವಿಟ್ಟು ಅದನ್ನ ನೋಡಿಕೊಂಡು ನನಗೆ ಮೊದಲನೇ ಪ್ರಾಶಸ್ತ್ಯದ ಮತ ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಸರ್, ಈಗೆಲ್ಲ ಬೆಳಗಾವಿ ಜಿಲ್ಲಾ ಬೆಳಗಾವಲ್ಲ, ಇಡೀ ಕರ್ನಾಟಕ ಸುತ್ತಾ ಇದ್ದೀನಿ. ನಾನು ಎಷ್ಟೇ 10 ಜನ ಇದ್ರೂ ಕೂಡ ನಾನು ಆ ಜಾಗನೂ ಬಿಡೋದಿಲ್ಲ. ಇಡೀ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಿಗೂ ನಾನು ಹೋಗ್ತಾ ಇದ್ದೀನಿ. ಅದ್ರಲ್ಲಿ ಮುಖ್ಯವಾಗಿ ಇವಾಗ ಬೆಳಗಾವಿಗೆ ಮೊದಲು ಬಂದು ಇಲ್ಲಿ ಪ್ರಚಾರ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ನಾಳೆಗೆ ಬೆಳಗಾವಿ ಮುಗಿಯುತ್ತೆ. ಅದಾದ ನಂತರ ಬೇರೆ ಜಿಲ್ಲೆಗಳಿಗೆ ಹಂಗೆ ಪ್ರಚಾರ. ನೀವು ಇಂಡಿವಿಜುವಲ್ ಪೆನಲ್ ಥ್ರೂ? ಇಲ್ಲ, ಇಂಡಿವಿಜುವಲ್. ಇಲ್ಲಿ ಎಲ್ಲ ಇಂಡಿವಿಜುವಲ್. ನಮ್ಮ ಹೋರಾಟ ಇಂಡಿವಿಜುವಲ್. ಕೆಲವೊಬ್ರು ಮಾಡ್ಕೊಳ್ಳೋರು ಸಿಂಡಿಕೇಟ್ ಮಾಡ್ಕೊಂಡು ಮಾಡ್ಬೋದು, ಬಟ್ ಇದು ನಾನು ಇಂಡಿವಿಜುವಲ್ ಹೋರಾಟ. ನಾನು ಸಂಘಟನೆ ಹೋರಾಟಗಾರ. ಸೊ ಯಾವಾಗ್ಲೂ ಹೋರಾಟ ಇಂಡಿವಿಜುವಲ್ ಆಗಿ ಮಾಡ್ತೇನೆ, ಮಂದೇ ಇಟ್ಕೊಂಡು. ಥ್ಯಾಂಕ್ ಯು.